ಮಾತ್ರ ಒಳಗೆ ಹೋಗ್ಬೇಕು. ವಯಸ್ಸಾಗ್ಬಿಡ್ತು ಅಂದ್ರೆ ನಾವೇನ್ ಮಾತಾಡ್ಬಾರ್ದಾ? ನಾವು ಹಂಚ್ಕೋಬಾರ್ದು, ನಮ್ದು ಅಂತ ಯಾವ್ದು ಅಭಿಪ್ರಾಯ ಇರಂಗಿಲ್ಲ. ಒಂದು ಮಾತಾಡಿದ್ರೆ ಸಾಕು, ಒಳಗೆ ಕಳ್ಸಕ್ ನೋಡ್ತೀರಲ್ಲ. ನನಗ್ ತಲೆ ಕೆಟ್ಟ ಹೋಗ್ತಿದೆ ಅಪ್ಪಯ್ಯ. ಯಾರು ಇವರು? ಇವ್ರಿಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಇವ್ರ ಮುಖ ನೋಡು, ಅಣ್ಣನ ಮುಖ ನೋಡು. ಏನಾದ್ರೂ ಗೊತ್ತಾಯ್ತೇನವಾ? ಮೊದ್ಲ ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿ ನನಗ್ ತಲೆ ಸಿಡಿತಾ ಇದೆ. ನನ್ಗೇನು ಅರ್ಥ ಆಗ್ತಿಲ್ಲ ಅಪ್ಪಯ್ಯ. ಏನು ಏನು ನೆಪ್ಪೆ ಆಗ್ತಿದ್ವ? ಇಲ್ಲ ಅಪ್ಪಯ್ಯ. ಹೆತ್ತ ತಾಯಿ ಮುಖಾನೇ ನೆನಪಾಗದಷ್ಟು ಪ್ರೀತಿ ಕೊಟ್ಟು ಬೆಳೆಸವನೆ. ಅದಕ್ಕೆ ಈ ಮಹಾತಾಯಿ, ಈ ಮನೆ ಯಜಮಾನಿ ನಂದ್ಯಾವತ್ತೆ ನಿಮ್ ತಾಯಿ ಅನ್ನೋ ವಿಷಯ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅಲ್ವೇನಮ್ಮ? ಗೊತ್ತಾಗಕ್ಕಿಲ್ಲ. ಶಾಂತಮ್ಮ, 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 ಎಲ್ಲಿದ್ಯಾ? ಎಲ್ಲ ಕಡೆ ಹುಡುಕ್ದೆ, ಆದ್ರೂ ನೀನ್ ನಂಗೆ ಸಿಗ್ತಾನೆ ಇಲ್ಲ. ಎಲ್ಲಿದ್ಯಾ ಶಾಂತಮ್ಮ? ಪಾಪ ಶಾಂತಮ್ಮಂಗೆ ಎಲ್ರು ಇದ್ರು ಯಾರು ಇಲ್ದೇರಂಗ್ ಬದುಕ್ತಿದ್ರು. ಸದ್ಯಕ್ಕೆ ಅವ್ರಿಗೆ ನಾವೇ ಎಲ್ಲ ಆಗಿದ್ವಿ. ಆದ್ರೆ ಅಂತವ್ರನ್ನ ಈ ಪಾಪಿಗಳು ಇಂಥ ಹೊತ್ತಲ್ಲಿ ಮನೆಯಿಂದ ಹೊರಗಾಕಿದ್ದಾರೆ. ಪಾಪ ಅವ್ರಾದ್ರೂ ಎಲ್ಲೋ ಹೋದ್ರು ಏನೋ. ಶಾಂತಮ್ಮ, ಎಲ್ಲಿದ್ಯಾ ಶಾಂತಮ್ಮ? ಅಣ್ಣ, ಶಾಂತಮ್ಮನ್ ನೋಡಿದ್ರಾ? ಅದೇ ನಮ್ ತಿಮ್ಮಣ್ಣನ ತಾಯಿನಾ? ಅಯ್ಯೋ, ಅವರಲ್ಲ ಅಣ್ಣ, ನಮ್ಮನೇಲಿ ಕೆಲಸ ಮಾಡ್ತಾ ಇದ್ರು, ಶಾಂತಮ್ಮ ಅಂತ. ಅವರು ಶಾಂತಮ್ಮ ಕೇಳಿದೀನಿ, ಅದನ್ನ ನೋಡಿಲ್ವಲ್ವಾ? ಅಣ್ಣ, ಅವ್ರಿಷ್ಟೊತ್ತು ನಮ್ಮನೇಲೇ ಇದ್ರು, ಇವಾಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹುಡ್ಕೊಂಬಂದೆ. ನಿಮ್ಗೇನಾರು ಗೊತ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ ಅಣ್ಣ. ಅಲ್ಲ ಕಣವ, ನಿಮ್ಮ ಮನೇಲಿ ಏನಾದ್ರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳ? ಅಯ್ಯೋ ಇಲ್ಲ. ಸಾಲಿಗೆ ಏನಾದ್ರು ಕೊಡ್ಬೇಕಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಅಣ್ಣ. ಅಲ್ಲ, ಕೆಸ್ತವ ಕಾಣಲ್ಲ ಅಂತ ಇಷ್ಟೊತ್ತಿನಲ್ಲಿ ಹುಡುಕೊಂಬಂದಿದ್ದಿಲ್ಲ. ಏನ್ ಹೇಳೋಣ ನಾನು? ನಾನೇನ ಮಾಡಬೇಕು, ನಾನೇನ ಮಾಡಲೇಬೇಕು. ಅಪ್ಪಯ್ಯ ನೋಡು, ನಿನ್ನ ಎಂಡ್ರನ್ನ ನೀನೇ ಮರುವಾದೆಗೆ ಹೊರಡೆ ಹೋಗ್ಯೋ. ನನ್ನ ಕೈಯಾರೆ ನಾನೇ ಕುದ್ಗೇಡ್ ದಬ್ಬ ಅಂತ ಪಾಪದ ಕೆಲ್ಸನ ನನಗೆ ಮಾಡಕ್ಕಿಷ್ಟ ಇಲ್ಲ. ಮಾರಿಗುಡಿ ಜನ ಎಲ್ಲ ನೀ ನನ್ನ ದೇವಿ ಪುತ್ರ ಅಂತಾರಲ್ವಾ? ಸರಿ, ನೀನು ದೇವಿ ಪುತ್ರ ಆದ್ರೆ ನಾನು ದೇವಿ ಪುತ್ರನ ಅಪ್ಪ. ನಿಜವಾಗ್ಲೂ ನೀನು ದೇವಿ ಪುತ್ರನೇ ಆಗಿದ್ರೆ ನನ್ನ ಹೆಂಡ್ರನ್ನ ಹೊರಗೆ ಕಳಿಸು, ನಾನು ನೋಡೇ ಬಿಡ್ತೀನಿ. ಅಪ್ಪಯ್ಯ, ಯಾರು ಕಣಪ್ಪಯ್ಯ, ಯಾರು ಉಗ್ರಲ್ಲಿ ಹೋಗೋ ಕೆಲ್ಸಕ್ಕೆ ಕೊಡ್ಲಿ ತಕ್ಕ ಬೇಡ. ಈ ಮೋಸದ ಹೆಂಗಸಿಗೋಸ್ಕರ ಈ ಮನೆನ ರಣರಂಗ ಮಾಡಬೇಡ. ಏ, ನಿನ್ ಮುಂದೆ ನೀನ್ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀನಲ್ಲ? ಹಂಗೆಯ ನನ್ ಮುಂದೆ ನನ್ನ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ ಶಾರದರ ಬಗ್ಗೆ ಒಂದು ಮಾತಾಡ್ದೆ ನಿನ್ ಕುತ್ತಿಗೆ ಸೀಳಿ ಉಸಿರು ನಿಲ್ಲಿಸ್ಬಿಡ್ತೀನಿ. ಆಯ್ತೆಯ?
ಮಾವಯ್ಯ ಪ್ಲೀಸ್ ಇಬ್ರು ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ನೀವಿಬ್ರು ಜಗಳ ಆಡ್ಬೇಡಿ, ನನಗೆ ಭಯ ಆಗ್ತಿದೆ. ಅಪ್ಪಯ್ಯ, ನಾ ಹೇಳೋದನ್ನ ಅವನ್ಕಿಂತ ಕೇಳು. ಹೇಳೋದು ಕೇಳೋದೆಲ್ಲ ಮುಗ್ದೋಯ್ತು. ಈಟು ವರ್ಷನೇ ಆಯ್ತು. ಈಗ ಈ ಮನೆಗೆ ಯಜಮಾನಿ ಬಂದಾಯ್ತು. ಇನ್ನೇನಿದ್ರು ನಾನು ಹೇಳಬೇಕು, ನೀನು ಕೇಳಬೇಕು. ಹಮ್ಮಿಕೊಂಡು ಒಳಗ್ ನಡಿ. ಇನ್ಮ್ಯಾಕೆ ನನ್ನ ಹೆಂಡ್ರು ಇಲ್ಲೇ ಇರ್ತಾಳೆ. ಇದು ನನ್ನ ಆಜ್ಞೆ. ಏನ ಆಜ್ಞೆ? ಯಾರು ನೀನಾ? ಅದು ಈ ವಿಷಯದಾಗೆ